ನಮಸ್ಕಾರಗಳು. ನಾವು ನವೋದಯ ತರಬೇತಿಯಲ್ಲಿ ಆಲ್ರೆಡಿ ಒಂದು ಯೂನಿಟನ್ನು ಕಂಪ್ಲೀಟ್ ಮಾಡ್ತೇವೆ, ಆಡ್ ಮ್ಯಾನ್ ಔಟ್ ಅಂತ ಹೇಳಿ. ಯೂನಿಟ್ ಈಗ 2 ಅನ್ನು ನೋಡೋಣ. ಎರಡನೇ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಸಿಮಿಲಾರಿಟಿ ಆರ್ ಫಿಗರ್ ಮ್ಯಾಚಿಂಗ್ ಅಂತ, ಅಂದರೆ ಸಾಮ್ಯತೆ ಅಥವಾ ಆಕೃತಿಯ ಹೊಂದಾಣಿಕೆ. ಇದು ಆಡ್ ಮ್ಯಾನ್ ಔಟ್ಗಿಂತ ಬಹಳ ಈಸಿಯಾಗಿರ್ತಕ್ಕಂತಹ ಚಾಪ್ಟರ್ ಆಗಿದೆ, ಯೂನಿಟ್ ಆಗಿದೆ. ಹೇಗೆ ಈಸಿ ಇದೆ ಅಂದರೆ ಉತ್ತರನೂ ಅವರೇ ಕೊಟ್ಟಿರ್ತಾರೆ, ಮತ್ತು ಇನ್ನೊಂದು ಕಾಲಮಲ್ಲಿ ಅದೇ ಉತ್ತರವನ್ನು ಹುಡುಕೋದಕ್ಕೆ ಹೇಳಿರ್ತಾರೆ. ಜಸ್ಟ್ ಇಲ್ಲಿ ಆಡ್ ಮ್ಯಾನ್ ಔಟಲ್ಲಿ ನಾವು 4 ಬಾಕ್ಸ್ಗಳನ್ನು ನೋಡಿದ್ದೀವಿ, ABCD ಅಂತ 4 ಬಾಕ್ಸ್ಗಳು ಕೊಟ್ಟಿರ್ತಾರೆ. ಬಟ್ ಇಲ್ಲಿ 5 ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಆಪ್ಷನಲ್ಲಿ ಮಕ್ಕಳಿಗೆ. ಒಂದನೇದು ಉತ್ತರವಾಗಿರ್ತದೆ, ಮತ್ತು ABCDನಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಒಂದನೇ ಉತ್ತರ ಏನಾಗಿರ್ತದೆ ಅದನ್ನು ABCD 4 ಬಾಕ್ಸ್ಗಳಲ್ಲಿ ಯಾವುದು ಅದು ಅಂತ ಹೇಳಿ ನಾವು ರಿಕಗ್ನೈಸ್ ಮಾಡಬೇಕು, ಹುಡುಕಬೇಕು ಮಕ್ಕಳು. ಆಗ್ಬೋದಾ? ಎಸ್. ಈಗ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಒಟ್ಟಾರೆ 5 ಆಕೃತಿಗಳಿರ್ತವೆ ಇಲ್ಲಿ. ಇವತ್ತು ಡೇಟ್ ಎಷ್ಟದ ಹೇಳ್ರಿ? 18 ಇದೆನಾ? ಎಸ್, 18. ಇವತ್ತು ಯೂನಿಟ್ 2 ಪ್ರಾರಂಭ ಮಾಡ್ತಿದ್ದೀವಿ, ಸಿಮಿಲಾರಿಟಿ ಅಂಡ್ ಫಿಗರ್ ಮ್ಯಾಚಿಂಗ್. ಓಕೆ, ನೋಡ್ರಿ, ಫಿಗರ್ ಮ್ಯಾಚಿಂಗ್ ಅಂದ್ರೆ ಭಾಳ ಗಾಬರಿಗೆ ಅವಶ್ಯಕತೆ ಇಲ್ಲ. ನೋಡಾಕತ್ತೀರಿ? ಈ ಕಡೆ ಒಂದು ಬಾಕ್ಸ್ ಅಲ್ಲಿ ಆಲ್ರೆಡಿ ನಿಮಗೆ ಫಿಗರ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಆ ಫಿಗರ್ನ ನೀವು ಸ್ವಲ್ಪ ಇದು ಈಗ ಕೊಟ್ಟಿದ್ದಾರೆ ಅಂದ್ಕೊಡ್ರಿ, ಹೌದಾ? ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಹೌದು, ಇದಕ್ಕೆ ಹೆಂಗೆ ಆನ್ಸರ್ ಮಾಡಿಸ್ತಾರ, ಆಲ್ರೆಡಿ ಫಿಗರ್ ಕೊಟ್ಟಾರ ಅಂತಿರಲ್ಲ ಅಂತ ನೀವು ಅನ್ಬೋದು, ಹೌದಾ? ಎಸ್, ಅದೇ ಇದರ ವಿಶೇಷತೆ, ಸಿಮಿಲಾರಿಟಿಯ ವಿಶೇಷತೆ. ನೋಡ್ರಿ, ಮತ್ತೆ ಇದ್ರ ಮುಂದ್ಗಡೆ ABCD ಹೌದಾ? ಮತ್ತೆ ಈ ರೀತಿ ಬಾಕ್ಸ್ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಮ್ಯಾಚ್ ಮಾಡಬೇಕು, ಇದೇ ರೀತಿಯಾಗಿ ಯಾವುದರಲ್ಲಿ ಕಾಣಿಸ್ತಾ ಇದೆ ನಮಗೆ ಅಂತ. ಎಸ್, ಇಲ್ಲೇನ್ ಕೊಟ್ಟಿರಲ್ಲ ಮೊದಲನೇ ಬಾಕ್ಸ್, ಇದ್ರೊಳಗೆ ಇದೇ ಸೇಮ್ ಈ 4ರಲ್ಲಿ ಯಾವ್ದು ಹೇಳ್ರಿ? ಯಾವ್ದದ? ಎಸ್, ಇದು ಅದಕ್ಕಿಂತ ಆಡ್ ಮ್ಯಾನ್ ಔಟ್ಗಿಂತ ಈಸಿ ಅದಿಲ್ಲ. ಇಷ್ಟೇ ಇಲ್ಲಿ ಕೊಟ್ಟಿರ್ತಾರ, ಇದೇ ರೀತಿಯಾಗಿ ಇನ್ನೊಂದು ಯಾವ್ದು ಈ ಕೊಟ್ಟಿರೋ 4 ಬಾಕ್ಸ್ಗಳಲ್ಲಿ ABCDಗಳಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡೋದು. ಸೇಮ್ ಕೊಟ್ಟಿರ್ತಾರ, ಸ್ವಲ್ಪ ನೋಡ್ರಿ ಮಧ್ಯದೊಳಗೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಇರ್ತಾರ, ಗೊತ್ತಾಯ್ತಾ? ನೋಡ್ರಿ, ಈಗ ಇದೇ ಫಿಗರ್ ಸೇಮ್ ಆಗಿರ್ತಕ್ಕಂಥ ಫಿಗರ್ ಯಾವ್ದು ಇಲ್ಲಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಅನ್ನ ನಾವು, ಇದು ಒಂದನೇದಲ್ಲ, ಇದರಲ್ಲಿ 1ನೇ ಪ್ರಶ್ನೆ, ಹೌದಾ? ಆಪ್ಷನ್ ಡಿ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು? ಶೇಡ್ ಮಾಡಬೇಕು, ಹೌದಾ? ಎಸ್, ಆಪ್ಷನ್ ಡಿ. ಓಕೆ, ರೈಟ್. ಬರ್ಕೊಳಕತ್ತೀರಿ ಎಲ್ರು? ಬೇಗ ನೋಡ್ರಿ, ಬರ್ಕೊಳತ್ತೀರಿ? ಆಯ್ತಾ? ವೆರಿ ಗುಡ್. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ್ಲಾ ನಾನೀಗ? ಓಕೆ, ಎಸ್. ಈಗ ನಾವು 2ನೇ ಪ್ರಾಬ್ಲಮ್ ಫಿಗರ್ ಅನ್ನ ನೋಡೋಣ. ಓಕೆ, ರೆಡಿ ಇದೀರಿ? ವೆರಿ ಗುಡ್. ನೋಡ್ರಿ, ಬೇಗ ಹಾಕೊಂಡ್ರಿ, ಬೇಗ ಹಾಕೊಳ್ಬೇಕು ನೋಡ್ರಿ. ಕಾಣತದ?
ಬೇಗ ಭಾಳ ಚಂದ ಅದಾವಲ್ಲ, ಭಾಳ ಇಂಟ್ರೆಸ್ಟೆಡ್ ಅದಲ್ಲ ಇದು, ಭಾಳ ಈಜಿ ಅನಿಸ್ತದಲ್ಲ. ಈ ಚಾಪ್ಟರ್ ಒಳಗೂ ಕೂಡ ಎಷ್ಟು ಕ್ವಶನ್ ಇರ್ತಾವಂದ್ರೆ 4 ಪ್ರಶ್ನೆಗಳು ಇರ್ತವೆ. ಅವಕ್ಕೆ ಎಷ್ಟು ಮಾರ್ಕ್ಸ್ ಇರ್ತದೆ? 5 ಮಾರ್ಕ್ಸ್ಗಳು ಇರ್ತವೆ. ಎಷ್ಟು ಮಾರ್ಕ್ಸ್ ಇರ್ತದೆ? 4 ಪ್ರಶ್ನೆಗಳಿಗೆ 5 ಮಾರ್ಕ್ಸ್ ಇರ್ತದೆ. ನೋಡ್ರಿ ಎಷ್ಟು ಕನ್ಫ್ಯೂಸ್ ಮಾಡ್ಯಾರ ನೋಡ್ರಿ. ಕರೆಕ್ಟ್ ಆದದ್ದು ಯಾವ್ದು ಹೇಳ್ರಿ ಇದ್ರಾಗ? ಸೇಮ್ ಪ್ರಾಬ್ಲಮ್ ಫಿಗರ್ ಹೆಂಗತ್ತಲ್ಲ ಇದ್ರ ಗತ್ಲೇನೆ ಮತ್ತೊಂದು ಎಲ್ಲ ಹೇಳ್ರಿ ಅದ್ರಾಗ. ಆಪ್ಷನ್ ಡಿ ಅದ ನೋಡಿ. ಕನ್ಫ್ಯೂಸ್ ಐತಲ್ಲ ನಿಮಗ ಆಪ್ಷನ್ ಡಿ ಅಂತೇಳಿ. ಎಷ್ಟು ಚೆನ್ನಾಗಿ ನೋಡಿ. ಆಪ್ಷನ್ ಡಿಗೆ ಬಿಗೆ ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಬರೇ ಈ ಕಡೆ ಫುಲ್ ಪಾಯಿಂಟ್ ಕೊಟ್ಟನ, ಅಂದ್ರೆ ಪೂರ್ತಿ ಭರ್ತಿ ಮಾಡಿದ ಒಂದು ಸುತ್ತ ಹಾಕಿದಾನ. ಆಮೇಲೆ ಈ ಕಡೆ 0 ಅಂತ ಬರ್ದಾನ. ಹೌದಾ? ನಮಗ್ ಬೇಕಾಗಿದ್ದೆ ಅವ್ರೀಗ ಆಪ್ಷನ್ ಆಪ್ಷನ್ ಬಿ ನಮ್ಮ ಪ್ರಾಬ್ಲಮ್ ಫಿಗರ್ಗೆ ಮ್ಯಾಚ್ ಆಗುತ್ತೆ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಸೇಮ್ ಇದ್ರ ತರನೇ ಯಾವ್ದಿದೆ ಅಂತ ನೋಡ್ಬೇಕು. ಯಾವ್ದು ಹೇಳ್ರಿ ಆನ್ಸರ್ ಈಗ? ಆಪ್ಷನ್ ಬಿ. ನೋಡ್ರಿ ಕಣ್ಣುಗಳು ಎರಡು ಸೇಮ್ ಇದೆ, ಬಾಣ ಚಿಹ್ನೆ ಕೂಡ ಸೇಮ್ ಇದೆ, ವೃತ್ತಾಕಾರದಲ್ಲಿ ಇದೆ. ಹೌದಾ? ಎಸ್. ಓಕೆ, ಈಗ ನಾವು ಪ್ರಶ್ನೆ 2ರದ್ದು ಆನ್ಸರ್ ಯಾವ್ದು ಕ್ಲಿಕ್ ಮಾಡಬೇಕು? ಯಾವ್ದು ಮಾಡಬೇಕು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೋಡ್ರಿ ಆಯ್ತಾ? ಬರ್ಕೊಂಡ್ರಿ? ಬೇಗ ಬರ್ಕೋಬೇಕು. ಆನ್ಲೈನ್ ನಲ್ಲಿ ಜಾಯ್ನ್ ಆಗಿರೋ ಮಕ್ಕಳು ಕೂಡ ಗಮನಿಸಬೇಕು. ನೋಡ್ರಿ ಸೇಮ್ ಆಪ್ಷನ್ ನಿಮಗೆ ನೋಡಿದ್ರೆ ಫೋಟೋದಲ್ಲಿ ಸೇಮ್ ತರ ಕಾಣ್ತವೆ. ಬಟ್ ನಾವು ನಮ್ಮ ಫಿಗರ್ಗೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಫಿಗರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಇದರ ತರಾನೇ ಯಾವ್ದಿದೆ 4ರಲ್ಲಿ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಈ ರೀತಿ OMR ಶೀಟ್ ಅಲ್ಲಿ ಉತ್ತರವನ್ನ ನೀವು ಶೇರ್ ಮಾಡ್ಬೇಕಾಗಿರುತ್ತೆ. ಓಕೆ, ಎಸ್. ಈಗ ಮುಂದಿನ ಪ್ರಶ್ನೆ ಹೋಗೋಣವಾ? ಎಸ್. ಪ್ರಶ್ನೆ ಸಂಖ್ಯೆ ಎಷ್ಟು? 3. ಓಕೆ, ಇವತ್ತಿನ ಕ್ಲಾಸ್ ಒಳಗೆ ಮಿನಿಮಮ್ 10 ಪ್ರಾಬ್ಲಮ್ಸ್ ಬಿಡಿಸ್ಬೇಕು. ಎಷ್ಟು? 10 ಪ್ರಾಬ್ಲಮ್ಸ್ ಮಿನಿಮಮ್ ಬಿಡಿಸ್ಬೇಕು. ಯಾಕಂದ್ರೆ ಇದು ಚಾಪ್ಟರ್ ಭಾಳ ಈಜಿ ಅದ, ಹಂಗಾಗಿ ನಾವು ಭಾಳ ಸ್ಪೀಡ್ ಹೋಗ್ಬೇಕು. ಆಗ್ಬೋದು? ಆಯ್ತು? ಎಸ್. ಹಾ, ಈಗ ನೋಡ್ರಿ ನೆಕ್ಸ್ಟ್ ಫಿಗರ್ ಮ್ಯಾಚಿಂಗ್ ನೋಡ್ರಿ. ನೋಡತ್ತೀರಿ? ಹಾ, ಹಂಗೆ ಹಾಕೊಳತ್ತೀರಲ್ಲ? ರೈಟ್. ಹಾ, ಈಗ ಫಟ್ ಅಂತ ನೋಡೋಣ ಯಾರು ಆನ್ಸರ್ ಮಾಡ್ತಿರೋದಕ್ಕೆ. ಬೇಗ ಹಾಕೋಬೇಕು ಹಂಗೆ. ಎಸ್. ಬಹುಶಃ ಎಲ್ಲ ಸೇಮ್ ಅನ್ನಿಸ್ತಾವಲ್ಲ ನಿಮ್ಗೆ? ಎಲ್ಲ ಸೇಮ್ ಅನ್ನಿಸ್ತಾವ? ಎಸ್. ನಮ್ಮ ಪ್ರಾಬ್ಲಮ್ ಫಿಗರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದ ತರನೇ, ಆಕೃತಿ ತರನೇ ಯಾವ್ದು ಹೇಳ್ರಿ ಇದ್ರೊಳಗ? ಯಾವ್ದದ? ಎಸ್, ವೆರಿ ಗುಡ್. ಆಪ್ಷನ್ ಸಿ ಇಸ್ ಏನು? ರೈಟ್ ಆನ್ಸರ್. ಗೊತ್ತಾಯ್ತಾ? ಗೊತ್ತಾಗ್ತದೆ ಈಗ? ವೆರಿ ಗುಡ್. ಈಗ ಏನ್ ಮಾಡ್ಬೇಕು ನಾವು? ಆಪ್ಷನ್ ಸಿ ನ ಶೇಡ್ ಮಾಡ್ಬೇಕು. ಆಯ್ತಾ? ನೋಡ್ರಿ ಫಾಸ್ಟ್ ಆಗಿ. ವೆರಿ ಗುಡ್. ಬೇಗ. ಆಪ್ಷನ್ ಸಿ ಉತ್ತರ ಹಾಕೊಂಡ್ರಿ? ವೆರಿ ಗುಡ್. ಈಗ ನೆಕ್ಸ್ಟ್ ಉತ್ತರವನ್ನ ನೋಡೋಣ ಬೇಗ.
ರೈಟ್, ವೆರಿ ಗುಡ್. ಹಾ, ಈಗ ಪ್ರಶ್ನೆ ಸಂಖ್ಯೆ 4 ನೋಡೋಣ. ಹೌದಾ, 4ನೇ ಪ್ರಾಬ್ಲಮ್ ನೋಡೋಣ. ಫಾಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಯಾರು ಮಾಡ್ತೀರಿ? ಬರ್ಕೊಳ್ತೀರಿ? ನೋಡ್ರಿ, ಫಿಗರ್ ಮ್ಯಾಚಿಂಗ್ ಪ್ರಾಬ್ಲಮ್ ದ ಫಿಗರ್ ಇಲ್ಲಿ ಹಾಕಿನಿ. ಹೌದಾ, ಆನ್ಸರ್ ಫಿಗರ್ ಯಾವ್ದಾಗತ್ತೆ ನೋಡ್ರಿ, ಪಡಬಡ ಪಡಬಡ ಫಾಸ್ಟ್ ಆಗಿ. ಮಿನಿಮಮ್ ಅಂದ್ರು 30 ಸೆಕೆಂಡ್ ಒಳಗಡೆ ಒಂದು ಆನ್ಸರ್ ನೀವೇನ್ ಮಾಡ್ಬೇಕು, ಬಿಡ್ಸಂಗ ಆಗ್ಬೇಕು. ಏನ್ ಮಾಡ್ಬೇಕು? 30 ಸೆಕೆಂಡ್ ಒಳಗೆ ಏನ್ ಮಾಡ್ಬೇಕು? ಒಂದ್ ಆನ್ಸರ್ ಅಂದ್ರೆ 2 ನಿಮಿಷ. ಇದು 1 ನಿಮಿಷಕ್ಕೆ 2 ಪ್ರಶ್ನೆಗಳು ರೆಡಿ ಆಗ್ಬೇಕು. ಎಸ್, ಓಕೆ. ಹಾ, ಯಾವ್ದು ಆನ್ಸರ್ ಆಗುತ್ತೆ ಹೇಳ್ರಿ? ಆಪ್ಷನ್ ಎಸ್. ನಮ್ಮ ಪ್ರಾಬ್ಲಮ್ ಫಿಗರ್ ಮತ್ತು ಆನ್ಸರ್ ಫಿಗರ್ ಮ್ಯಾಚ್ ಮಾಡ್ಬೇಕಿಲ್ಲ ನಾವಿಲ್ಲಿ. ಎಸ್, ನಮ್ಮ ಪ್ರಾಬ್ಲಮ್ ಫಿಗರ್ ಗತ್ಲೆ ಯಾವ್ದು ಹೇಳ್ರಿ? ಆಪ್ಷನ್ ಸಿ ಇದೆ. ಹೌದಾ, ಸೇಮ್ ಇದ್ರ ತರಾನೇ ಇದಲ್ಲ? ಅದಲ್ಲ? ಗೊತ್ತಾಗತ್ತೆ ಚಿನ್ನಕ್ಕ? ಆ ಕಡೆ ನೋಡತಿ. ಎಸ್, ಓಕೆ. ಆನ್ಸರ್ ಫಿಗರ್ ಯಾವ್ದಾಗತ್ತೆ ಇದರಲ್ಲಿ? ಆಪ್ಷನ್ ಸಿ ಆಗತ್ತ. ಓಕೆ, ಆಪ್ಷನ್ ಸಿ ಅನ್ನ ನಾವೇನ್ ಮಾಡ್ಬೇಕು? ಶೇಡ್ ಮಾಡ್ಬೇಕು. ಮಾಡಿದ್ರಿ ಎಲ್ರು? ಮಾಡಿದ್ರಿ? ಮಾಡಿದ್ರಿ? ಎಸ್. ಈಗ ಕ್ವಶನ್ ನಂಬರ್ 5 ಅನ್ನ ನೋಡೋಣ. ಬೇಗ ನೋಡ್ರಿ, ಬರ್ಕೊಳತ್ತೀರಂಗೆ ಬೇಗ. ಬಹಳ ಈಸಿ ಇದೆ ಇದು, ಬಟ್ ನೀವು ಮಾಡ್ಬೇಕಟ್ಟೆ. ಹಾ, ಈಗ ನೋಡ್ರಿ, ಇದು ಪ್ರಾಬ್ಲಮ್ ಫಿಗರ್. ಇಲ್ಲಿ ಬಾಕ್ಸ್ ಅಲ್ಲಿ ಏನದೆ 65 ಅಂತ ಬರ್ತಾರೆ. ಇಲ್ಲಿ ಆನ್ಸರ್ ಫಿಗರ್. ಆನ್ಸರ್ ಫಿಗರ್ ಅಲ್ಲಿ 1ನೇದು 6/5, 2ನೇದು 65, 3ನೇದು 5/6, 4ನೇದು ಉಲ್ಟಾ ರಿವರ್ಸ್ 5/6 ಬರ್ದಿದ್ದಾರೆ. ಹೌದಾ, ಇದರಲ್ಲಿ ಯಾವ್ದು ಫಿಗರ್ ಮ್ಯಾಚ್ ಆಗುತ್ತೆ ಹೇಳ್ರಿ? ಯಾವ್ದಾಗತ್ತಾ? ಎಸ್, ಇಲ್ಲಿ ಪ್ರಾಬ್ಲಮ್ ಫಿಗರ್ ಅಲ್ಲೂ 65 ಅಂತ ಬರ್ತಾರೆ. ಇಲ್ಲಿ ಆನ್ಸರ್ ಫಿಗರ್ ಅಲ್ಲಿ ಆಪ್ಷನ್ ಬಿ ಅಲ್ಲಿ ಏನ್ ಬರ್ತಾರೆ? 65 ಅಂತ ಬರ್ತಾರೆ. ಓಕೆ, ಕರೆಕ್ಟ್ ಆಗತ್ತಾ? ಎಸ್, ಆಪ್ಷನ್ ಬಿ ಶೇರ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರಿ? ಬೇಗ ಆಯ್ತು. ಆಯ್ತಿಲ್ಲ? ಹಾ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಇದ್ರಾಗ ಏನು ಬಹಳ ಟೆನ್ಷನ್ ಮಾಡ್ಕೊಳ್ಳೋಂಥದ್ದಿಲ್ಲ. ಬರೀ ಇಲ್ಲಿ ಪ್ರಾಬ್ಲಮ್ ಫಿಗರ್ ಕೊಟ್ಟಿರ್ತಾರೆ. ಎರಡು ಹೆಡ್ಡಿಂಗ್ ಗಳನ್ನ ಕೊಟ್ಟಿರ್ತಾರೆ. ಒಂದು ಪ್ರಾಬ್ಲಮ್ ಫಿಗರ್ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಆನ್ಸರ್ ಫಿಗರ್ ಅಂತ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಫಿಗರ್ ಅಲ್ಲಿ ಯಾವ ಚಿತ್ರ ಕೊಟ್ಟಿರ್ತಾರೆ ಇಲ್ಲಿ ಬಾಕ್ಸ್ ಅಲ್ಲಿ, ಅದನ್ನ ಈ 4 ಬಾಕ್ಸ್ ಗಳಲ್ಲಿ ಎಲ್ಲಿ ಕೊಟ್ಟಾರ ನೋಡಿ ಅದನ್ನ ಸರಿಯಾಗಿ ಟಿಕ್ ಮಾಡ್ಕೋಬೇಕು ಅಷ್ಟೇ. ಗೊತ್ತಾಯ್ತಾ? ಗೊತ್ತಾಗುತ್ತಾ? ಎಸ್, ನೋಡೋಣ ಇದು ಎಷ್ಟು ಜನರಿಗೆ ಗೊತ್ತಾಗುತ್ತೆ. ಬರ್ಕೊಳತ್ತೀರಿ? ಹಾ, ನೋಡ್ರಿ ಯಾವ್ದು ಆನ್ಸರ್ ಆಗುತ್ತೆ ಇದ್ರಾಗ? ಯಾವ್ದಾಗತ್ತ? ಎಸ್, ಪ್ರಾಬ್ಲಮ್ ಫಿಗರಿಗೂ ಮತ್ತು ಆನ್ಸರ್ ಫಿಗರಿಗೂ ಮ್ಯಾಚ್ ಯಾವ್ದಾಗುತ್ತೆ ಅಂದ್ರೆ ಇದ್ರೊಳಗ ಆಪ್ಷನ್ ಡಿ ಮ್ಯಾಚ್ ಆಗುತ್ತ. ಹೌದಾ? ಗೊತ್ತಾಗತ್ತ ನಿಮ್ಗ?
ಗೊತ್ತಾಗತ್ತಾ? ಗುರುತಿಸ್ಬೇಕು ಜಸ್ಟ್. ಪ್ರಾಬ್ಲಮ್ ಫಿಗರ್ ಅಲ್ಲಿ ಯಾವ್ದು ಇರ್ತದಲ್ಲ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಫಿಗರ್ ಅಲ್ಲಿ ಏನ್ ಮಾಡ್ಬೇಕು, ಗುರುತಿಸ್ಬೇಕು. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಷ್ಟನೇ ಕ್ವಶನ್ ಇದೀಗ? 7. ಹೌದಾ? ಇವತ್ತು ಫಾಸ್ಟ್ ಆಗಿ ಬಿಡ್ಸತ್ತಿರ್ಲ ಎಲ್ರು, ಕ್ವಶನ್ಗಳು ಈಸಿ ಅದಾವ ಅಂತೇಳಿ. ಫಟ್ ಅಂತ ಬೇಗ ತಗೊಳ್ರಿ. ಶಂಕರು ಏನ್ ಚಿಂತೆ ಮಾಡತಾನ? ಕ್ಲಾಸ್ ಆಗೋದಾನೆ ಎಲ್ಲೇ ಹೋಗ್ಯಾನವ ಶಂಕರು? ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ಫಿಗರ್ ಏನದ ನೋಡ್ರಿ. ಹೇಳ್ರಿ ನೋಡೋಣ ಬೇಗ. ಆಪ್ಷನ್ ಎಸ್. ನಮ್ಮ ಪ್ರಾಬ್ಲಮ್ ಫಿಗರ್ಗೆ ಯಾವ ಆನ್ಸರ್ ಫಿಗರ್ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತಾ? ಆಪ್ಷನ್ ಸಿ ಮ್ಯಾಚ್ ಆಗುತ್ತೆ. ಹೌದಾ? ಎಸ್, ವೆರಿ ಗುಡ್. ಬೇಗ ಸಿ ಸೇವ್ ಮಾಡ್ಕೊಳ್ರಿ. ಎಷ್ಟನೇ ಕ್ವಶನ್ ಇದು? 7ನೇ ಪ್ರಶ್ನೆ. ಹೌದಾ? ವೆರಿ ಗುಡ್. ಸಿ ಶೇರ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಷ್ಟು? 8. ಎಷ್ಟು? ಯಾಕ ಸೌಂಡ್ ಬರ್ಲಾಗ್ಯದಲ್ಲ? ಬ್ಯಾಟ್ರಿ ಡೌನ್ ಆಗ್ಯಾವನ ಹರ್ಷ? ಬ್ಯಾಟ್ರಿ ಡೌನ್ ಆಗ್ಯಾವ? ಫಾಸ್ಟ್ ಆಗಿ ನೆಕ್ಸ್ಟ್ ಪ್ರಾಬ್ಲಮ್ ಬರ್ರಿ. ನಿಮ್ಗೆ ಗೊತ್ತಿಲ್ಲ, ಎಲ್ಲಾನು ನಾವು ಎದ್ರಲ್ಲಿ ಬಿಡ್ಸಾತೀವಿ, ಬಾಕ್ಸ್ ಒಳಗೆ ಪ್ರಾಬ್ಲಮ್ಸ್ ಬರ್ತಾವ. ಹೌದಾ? ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಕೂಡ ಎದ್ರಲ್ಲಿ ಹಾಕಿರ್ತಾರೆ, ಬಾಕ್ಸ್ ಅಲ್ಲೇ ಹಾಕಿರ್ತಾರೆ. ಗೊತ್ತಾಯ್ತಾ? ಎಸ್, ವೆರಿ ಗುಡ್. ನೋಡ್ಲತ್ತೀರಿ? ಬೇಗ ಹಾಕೋರಿ. ಎಸ್, ನೋಡೋಣ. 8ನೇ ಪ್ರಶ್ನೆಯಲ್ಲಿ ಪ್ರಾಬ್ಲಮ್ ಫಿಗರ್ ಅಲ್ಲಿ ಯಾವ ಚಿತ್ರ ಇದೆ? ಆನ್ಸರ್ ಫಿಗರ್ ಅಲ್ಲಿ ಯಾವ ಚಿತ್ರ ಅದಕ್ಕೆ ಮ್ಯಾಚ್ ಆಗುತ್ತೆ ಹೇಳ್ರಿ ಬೇಗ. ಎಸ್, ವೆರಿ ಗುಡ್. ಯಾವ್ದಾಗತ್ತೆ? ಆಪ್ಷನ್. ವೆರಿ ಗುಡ್. ಆಪ್ಷನ್ ಡಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಆಪ್ಷನ್ ಡಿಗೆ ಶೇರ್ ಮಾಡಬೇಕು. ರೈಟ್. ಓಕೆ, ಬರ್ಕೊಂಡಿರಿ ತೆಗಿಲಿ. ಬೇಗ ಮಾಡ್ರಿ. ಬರ್ಕೊಂಡಿರಿ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಸಂಖ್ಯೆ ಎಷ್ಟು? ಪ್ರಶ್ನೆ ಸಂಖ್ಯೆ 9. ಹೌದಾ? ನೆಕ್ಸ್ಟ್ ಬಾಕ್ಸ್ ಹಾಕೋರಿ. ಬೇಗ ಹಾಕೋರಿ. ಹಾಕೊಂಡ್ರಿಲ್ಲ? ವೆರಿ ಗುಡ್. ಬೇಗ ನೋಡ್ರಿ. ಇದು ಪ್ರಾಬ್ಲಮ್ ಫಿಗರ್, ಇದು ಆನ್ಸರ್ ಫಿಗರ್.
ಹಾ ಬೇಗ ಈ ಪ್ರಾಬ್ಲಮ್ ಫಿಗರ್ ಗತ್ಲೇನೆ ಸೇಮ್ ಆನ್ಸರ್ ಫಿಗರ್ ಅಲ್ಲಿ ಯಾವ ಚಿತ್ರ ಅದ ಹೇಳ್ರಿ. ಯಸ್ ವೆರಿ ಗುಡ್. ಯಾವ್ದಿದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಆಪ್ಷನ್ ಎ ಏನ್ ಮಾಡ್ಬೇಕು ನೀವೀಗ ಶೇಡ್ ಮಾಡ್ಬೇಕು. ಹೌದಾ? ಇಲ್ಲೇ ಹಿಂಗ್ ಮಾರ್ಕ್ ಮಾಡಿದ್ರೆ ಏನಾಗತ್ತದು? ಏನಾಗತ್ತ? ಇಲ್ಲಿ ಮಾರ್ಕ್ ಮಾಡಿದ್ರೆ ಏನಾಗತ್ತ? ಸರಿ ಆಗತ್ತನ? ತಪ್ಪಾಗ್ತದ. ಹೌದಾ? ಓಕೆ, ಇದು ಆಗಲೇ ಮಾಡಿದ್ದಲ್ಲ ಡಿ ಇದು. ಹೌದು? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಗ್ಬೋದಾ? ಕಂಪಲ್ಸರಿ ಎಲ್ಲಿ ಆನ್ಸರ್ ಮಾಡಬೇಕು? OMR ಶೀಟ್ ಅಲ್ಲಿ ಆನ್ಸರ್ ಮಾಡಬೇಕು. ಆಗ್ಬೋದು? ಎಸ್. ಹಾ, ನೆಕ್ಸ್ಟ್ ಕ್ವಶನ್ ಹಾಕ್ಲಿ. ಕ್ವಶನ್ ನಂಬರ್ ಎಷ್ಟು? ವೆರಿ ಗುಡ್. ಎಷ್ಟು ಸ್ಪೀಡ್ ಬಂದಿರಲ್ಲ ಇವತ್ತು. ದಿನ 5-6 ಕ್ವಶನ್ ಅಷ್ಟೇ ಬಿಡಿಸ್ತಿದೀವಲ್ಲ. ಇವತ್ತು 10ನೇ ಕ್ವಶನ್ ಬಂದಿರ ಆಲ್ರೆಡಿ. ನೋಡ್ರಿ, ಬರೀ ಚಿತ್ರಗಳನ್ನ ಬಹಳ ಚಂದಾಗಿ ನೋಡ್ಕೋಬೇಕಷ್ಟೇ ಇಲ್ಲಿ. ಓಕೆ, ಎಸ್. ಕಾಣುತ್ತದ? ನೋಡಕತ್ತೀರಿ? ಹಾ, ವೆರಿ ಗುಡ್. ಇದರಲ್ಲಿ ಯಾವ್ದು ಆನ್ಸರ್ ಫಸ್ಟ್ ಅಂತ ಹೇಳಿ? ಯಸ್, ಯಾವ್ದು ಆನ್ಸರ್ ಆಗುತ್ತೆ? ಯಸ್, ನಮ್ಮ ಪ್ರಾಬ್ಲಮ್ ಕ್ವಶನ್ ಅಲ್ಲಿ, ಸಾರಿ ಪ್ರಾಬ್ಲಮ್ ಫಿಗರ್ ಅಲ್ಲಿ ಏನಿದೆ? ಬಾಣಚಿನ್ ಮೇಲ್ಗಡೆ ಮುಖ ಮಾಡಿದೆ. ಹೌದಾ? ಇಲ್ಲೂ ಕೂಡ ಬಾಣಚಿನ್ ಯಾವ ಕಡೆ ಮುಖ ಮಾಡಿದೆ? ಮೇಲ್ಗಡೆ ಮುಖ ಮಾಡಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ ಫಿಫಾ? ಬಿಡ್ಸಾಕತ್ತಿದೆ? ಯಸ್, ವೆರಿ ಗುಡ್. ಪ್ರಾಕ್ಟೀಸ್ ಮಾಡ್ಬೇಕಂಗೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಗ್ಬೋದಾ? ಯಸ್. ನೆಕ್ಸ್ಟ್ ನೋಡೋಣ ಈಗ. ಯಸ್, ಬೇಗ ಬರ್ರಿ. ಫಾಸ್ಟ್ 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 ಫಾಸ್ಟ್. ದಿನೇ ದಿನ ನಿಮ್ ಸ್ಪೀಡ್ ಹೆಚ್ಚಾಗಬೇಕು. ಹಂಗೆ ನನ್ಕಿಂತ ಸ್ಪೀಡ್ ಹೋಗ್ಬೇಕು, ಪಡಬೇಡ. ಹೆಂಗಿರ್ಬೇಕಂದ್ರೆ ನೀವು ಬಹಳ ಸ್ಲೋ ಹೇಳಾಗತ್ತೀರಿ ಅನ್ಬೇಕು. ಆ ಲೆವೆಲ್ಗೆ ಆಗ್ಬೇಕು ನೀನ. ರೈಟಾ? ರೈಟ್? ಯಸ್. ಹಾ, ಬೇಗ ನೋಡ್ರಿ. ಯಸ್. ಆಪ್ಷನ್ ಬಿ ಸರ್. ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಯಸ್. ಇಲ್ಲಿ ಏನದೆ? ಪ್ರಾಬ್ಲಮ್ ಫಿಗರ್ ಅಲ್ಲಿ ಜೆಡ್ ಆಕೃತಿ ಇದೆ. ಹೌದಾ? ಹೌದಾ? ಲೆಟರ್ಸ್ ಅಲ್ಲಿ ಯಾವ್ದಿದೆ? ಜೆಡ್ ಇದೆ. ಇದ್ರೊಳಗೂ ಯಾವ್ದು ಜೆಡ್ ಕರೆಕ್ಟ್ ಆಗಿದೆ ಹೇಳ್ರಿ? ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಹೌದಾ? ನಾವೇನ್ ಮಾಡ್ಬೇಕೀಗ? ಬಿಗೆ ಈ ರೀತಿ ಶೇಡ್ ಮಾಡಬೇಕು. ಗೊತ್ತಾಗ್ತದೆ ಈ ಚಾಪ್ಟರ್? ಬಹಳ ಈಸಿ ಆಗಿರ್ತಕ್ಕಂಥ ಇದು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಈ ಪ್ರಶ್ನೆಗಳನ್ನ. ಹೌದಾ? ಏನೂ ಇಲ್ಲ ನೋಡ್ರಿ, ಇಲ್ಲಿ ಒಂದು ಆಲ್ರೆಡಿ ಉತ್ತರ ಕೊಟ್ಟಿರ್ತಾರೆ ನಿಮಗೆ. ಕೊಟ್ಟಿರೋ ಮುಂದಿನ 4 ಬಾಕ್ಸ್ ಒಳಗ ಇದು ಸೇಮ್ ಇದ್ರಗತ್ಲೇನೆ ಯಾವ್ದದ ಅನ್ನೋದನ್ನ ನೀವು ಗುರುತಿಸ್ಬೇಕು, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ. ಹೌದಾ? ಇದಕ್ಕೆ ಏನಂತ ಕರೀತಾರೆ? ಪ್ರಾಬ್ಲಮ್ ಫಿಗರ್ ಅಂತ ಕರೀತಾರೆ. ಇವುಗಳಿಗೆ ಏನಂತ ಕರೀತಾರೆ? ಆನ್ಸರ್ ಫಿಗರ್ಸ್ ಅಂತ ಕರೀತಾರೆ. ಹೌದಾ? ಪ್ರಾಬ್ಲಮ್ ಫಿಗರ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಈ ಸಮಸ್ಯೆ ಚಿತ್ರದಲ್ಲಿ ಏನ್ ಕೊಟ್ಟಿರ್ತಾರೆ, ಈ ಉತ್ತರಗಳಲ್ಲಿ ಅದನ್ನ ಇದೇ ಸೇಮ್ ಇರ್ತಕ್ಕಂಥದ್ದನ್ನೇ ಇದರಲ್ಲಿ ಹುಡ್ಕೋಬೇಕು ನಾವು. ಆಗ್ಬೋದಾ? ಆಗುತ್ತ ತ್ರಿಶೂಲ? ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಪ್ರಶ್ನೆ ಸಂಖ್ಯೆ ಎಷ್ಟು? ವೆರಿ ಗುಡ್. 12 ಪ್ರಶ್ನೆ ಬಿಡ್ಸಾತಿರಲ್ಲ ಇವತ್ತು. ಟೈಮ್ ಭಾಳ ಉಳಿತಲ್ಲ ನಿಮ್ಗೆ. ಹಾ, ಹಿಂಗ್ ಬಡ 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 ಬೇಗ ಬೇಗ ಬಿಡಿಸ್ಬೇಕು ಡೈಲಿ.
ಹಾ ರೈಟ್. ಗೊತ್ತಾಗತ್ತದ ಈಗ? ಗೊತ್ತಾಗತ್ತದ? ನೋಡೋಣ ಈ ಸಲ ಹೆಂಗ್ ಗೊತ್ತಾಗುತ್ತೆ ನೋಡ್ತೀನಿ ನಾ. ಹಾ ಬಿಡಿಸ್ಕೊಳತ್ತೀರಲ್ಲ? ಬಿಡಿಸ್ಕೊಳತ್ತೀರಿ? ಬಿಡಿಸ್ಕೊಳತ್ತೀರಿ ಬೇಗ ಬೇಗ. ಏನ ಸ್ಪೀಡ್ ಆಗ್ಬೇಕು, ಮುಗೀತ್ ನಂದು. ಹಾ ವೆರಿ ಗುಡ್. ಯಾವುದು? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಈ 4 ಬಾಕ್ಸ್ ಅಲ್ಲಿ ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಬಾಕ್ಸ್ ಮಾತ್ರ ಏನ್ ಮಾಡಿದಾರೆ ಅವರು? ಅಡ್ಡಗೆರೆಯನ್ನ ಎಳೆದಿದ್ದಾರೆ. ಹೌದಾ? ಇಲ್ಲಿ ಕೂಡ ಸೇಮ್ ಇದೆ. ಫಿಗರ್, ಪ್ರಾಬ್ಲಮ್ ಫಿಗರ್ಗೂ ಮತ್ತು ಆನ್ಸರ್ ಫಿಗರ್ ಮ್ಯಾಚ್ ಆಗುತ್ತಲ್ಲ ಸೇಮ್ ಆಗಿ. ಎಸ್, ಹಂಗಾಗಿ ನಮ್ಮ ಉತ್ತರ ಏನಾಗುತ್ತೆ ಇವತ್ತು? ಆಪ್ಷನ್ ಸಿ ಏನ್ ಮಾಡ್ಬೇಕು ನಾವು? ಈ ತರ ಶೇಡ್ ಮಾಡಬೇಕು. ಸಿ ಬಾಕ್ಸ್ ಅನ್ನ ಈ ತರ ಪೆನ್ನಿನಿಂದ ತುಂಬಬೇಕು. ಓಕೆ, ಆಗ್ಬೋದು? ಆಗ್ಬೋದು? ಎಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ರೆಡಿ ಇದೀರಿ? ಹಾ. ಆನ್ಲೈನ್ ಅಲ್ಲಿ ಜಾಯಿನ್ ಆಗಿರೋ ಮಕ್ಕಳು ನಿಮಗೆ ಸ್ವಲ್ಪ ಸ್ಪೀಡ್ ಅಂತ ಅನಿಸಿದ್ರೆ ನೀವು ನಿಧಾನವಾಗಿ ಒಂದೊಂದು ಆನ್ಸರ್ ಗಳನ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಪ್ರಶ್ನೆ 12 ಆಯ್ತಲ್ಲ? ಎಸ್, ಈಗ 13. ರೈಟ್. ಈಗ 13ನೇ ಪ್ರಶ್ನೆ ಬರಿ. 13ನೇ ಪ್ರಶ್ನೆ ಬಂದ್ರೆ ಓಕೆ. ಇದು ಬಹಳ ಚೆನ್ನಾಗದ. ನೋಡೋಣ ನೀವು ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಿ ಇದಕ್ಕೆ. ಹಾ, ಪ್ರಾಬ್ಲಮ್ ಫಿಗರ್, ಆನ್ಸರ್ ಫಿಗರ್. ಪ್ರಾಬ್ಲಮ್ ಫಿಗರ್ಗೆ ಆನ್ಸರ್ ಫಿಗರ್ ಅಲ್ಲಿ ABCD ಅಂತ 4 ಇದ್ದಾರೆ. ಹಾ, ಯಾವ್ದಾಗುತ್ತಾ? ಆಪ್ಷನ್ ಎ ಯಾಕಾಗುತ್ತೆ ಹೇಳ್ರಿ? ಹಾ, ವೆರಿ ಗುಡ್. ನೋಡ್ರಿ, ಇಲ್ಲಿ ತ್ರಿಕೋನದಲ್ಲಿ 4 ಗೆರೆಗಳನ್ನು ಹಾಕಿದ್ದಾರೆ. ಆಪ್ಷನ್ ಎ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ? 4 ಅದಾವು. 1 2 3. ಹಾ, ಇನ್ನೊಂದು ಆಗ್ಬೇಕಾಗಿತ್ತಲ್ಲ. ಹಾ, ಯಾವ್ದು ತರ ಹೇಳ್ರಿ ಈಗ? ನೋಡ್ರಿ, 1 ಮಾರ್ಕ್ಸ್ ಹೋಗ್ತಿತ್ತು ನಿಮ್ದು. ಯಾಕೆ 1 ಮಾರ್ಕ್ಸ್ ಹೋಗ್ತಿತ್ತು ಹೇಳ್ರಿ? ಯಾರ ಮಾತು ಕೇಳಿದ್ರಿ? ನಾಗೋಣನ್ ಮಾತು ಕೇಳಿದ್ರಿ, ಹೌದಿಲ್ಲ? ನೀವೇನ್ ಮಾಡ್ಬೇಕು? ನಿಮ್ಮ ಸ್ವಂತ ಬುದ್ಧಿ ಓಡಿಸ್ಬೇಕು. ಗೊತ್ತಾಯ್ತು? ನೋಡ್ರಿ, ಒಂದ್ ಸೆಕೆಂಡ್ ನೋಡ್ರಿ, ಎಷ್ಟು ಗೆರೆಗಳಿದಾವೆ ಇಲ್ಲಿ? 1 2 3 4 ಗೆರೆಗಳಿದಾವೆ ತ್ರಿಕೋನದಲ್ಲಿ. ಹೌದಾ? ಆಪ್ಷನ್ ಸಿ ಇಲ್ಲಿ ಎಷ್ಟಿದಾವೆ ನೋಡ್ರಿ? 1 2 3 4. ನೀವು ಆಪ್ಷನ್ ಎ ಅನ್ನ ಸೆಲೆಕ್ಟ್ ಮಾಡಿದ್ರಿ. ಹೌದಾ? ಯಾವ್ದು ಉತ್ತರ ಕರೆಕ್ಟ್ ಆಗುತ್ತೆ ಹೇಳ್ರಿ ಈಗ? ಯಾವ್ದಾಗುತ್ತಾ? ಹಾ, ನೋಡ್ರಿ, ನೀವು ಫಟ್ ಅಂತ ಆನ್ಸರ್ ಮಾಡಕ್ ಹೋಗಿ ಆಪ್ಷನ್ ಎ ಟಿಕ್ ಮಾಡಿದ್ರಿ ಅಂದ್ರೆ ಏನಾಗ್ತಿತ್ತು? ನಿಮ್ದು ಮಾರ್ಕ್ಸ್ ಹೋಗ್ತಿತ್ತು, ಒಂದು ಉತ್ತರ ತಪ್ಪಾಗ್ತಿತ್ತು. ಹೌದಿಲ್ಲ? ಅದಕ್ಕೆ ಕರೆಕ್ಟ್ ಆಗಿ 4 ಫಿಗರ್ಸ್ ಗಳನ್ನ ನೋಡಿ, 4 ಚಿತ್ರಗಳನ್ನ ನೋಡಿ, ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಇದರ ರೀತಿಯೊಳಗೆ ಯಾವ್ದದ ಅದನ್ನ ನಾವೇನ್ ಮಾಡ್ಬೇಕು? ಶೇಡ್ ಮಾಡ್ಬೇಕು. ಓಕೆ, ಈಗ ಯಾವ್ದು ಆಪ್ಷನ್ ಸಿ ಮಾಡ್ಲಿ, ಆಪ್ಷನ್ ಎ ಮಾಡ್ಲಿ? ಎಸ್, ಆಪ್ಷನ್ ಸಿ.
ಅದಕ್ಕೆ ಹೇಳೋದು ಮಗ್ಗಲ್ಕಿನವರು ಯಾವ್ದು ಮಾಡ್ಯಾರತ್ತೆ ನೋಡ್ ಮಾಡೋದಲ್ಲ, ನಿಮಗೆ ಎಷ್ಟು ಗೊತ್ತದಲ್ಲ ಅದನ್ನು ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಆಗ್ಬೋದಾ? ಎಸ್. ಹಾ, ನೆಕ್ಸ್ಟ್ ಪ್ರಶ್ನೆ ಬೇಗ. ಪ್ರಶ್ನೆ ಸಂಖ್ಯೆ ಎಷ್ಟೀಗ? ಎಷ್ಟು? 14. ಹೌದಾ? ಎಸ್. ಇವೆಲ್ಲ ಭಾಳ ಈಸಿ ಅದಾವ, ಬಟ್ ನಿಮ್ಮ ಎಕ್ಸಾಮ್ಗಳದಾಗ ಇಷ್ಟು ಈಸಿ ಕೇಳಂಗಿಲ್ಲ ನಿಮ್ಗ. ಏನು ಇದಕ್ಕಿಂತ ಭಾಳ ಡಿಫಿಕಲ್ಟ್ ಆಗಿ ಕೇಳ್ತಾರ, ಭಾಳ ಕನ್ಫ್ಯೂಸ್ ಮಾಡಿ ಕೇಳ್ತಾರ. ಅಂದ್ರೂ ನೀವು ರಿಕಗ್ನೈಸ್ ಮಾಡ್ಬೋದಲ್ಲ, ಗುರುತಿಸ್ಬೋದಲ್ಲ? ಗುರುತಿಸ್ಬೋದಲ್ಲ? ಎಸ್. ನೋಡ್ಲತ್ತೀರಿ? ನೋಡಕತ್ತೀರಿ? ಯಸ್. ಇದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ ಹೇಳ್ರಿ? ಯಸ್. ಯಾವ್ದಾಗತ್ತ? ಆಪ್ಷನ್ ಡಿ ಆಗುತ್ತಾ? ಓಕೆ. ಪ್ರಾಬ್ಲಮ್ ಆಫ್ ದ ಫಿಗರ್ಗೆ ಮತ್ತು ಈ ಆನ್ಸರ್ ಫಿಗರ್ಸ್ ಅಲ್ಲಿ ಈ ಪ್ರಾಬ್ಲಮ್ಗೆ ಸೇಮ್ ಆಗಿರ್ತಕ್ಕಂಥ ಚಿತ್ರ ಯಾವ್ದು ಹೇಳ್ರಿ? ಆಪ್ಷನ್ ಡಿ ಅದ. ಹೌದಾ? ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಈಗ? ಯಸ್, ವೆರಿ ಗುಡ್. ಫಾಸ್ಟ್ ಆಗಿ ಆಪ್ಷನ್ ಡಿ ಇದ್ರ ನಾವು ಇಲ್ಲಿ ಸಿ ಮಾರ್ಕ್ ಮಾಡ್ಬೇಕು, ಹೌದಿಲ್ಲ? ಏನ್ ಮಾಡ್ಬೇಕು? ಎಲ್ಲಿ ಸಿ ಶೇಡ್ ಮಾಡ್ಬೇಕಾ? ಬಿ ಶೇಡ್ ಮಾಡ್ಬೇಕು? ಹಾ, ಡಿ ಶೇಡ್ ಮಾಡ್ಬೇಕು, ಹೌದಿಲ್ಲ? ರೈಟ್. ಹಾ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಈಗ. ಎಷ್ಟನೇ ಪ್ರಶ್ನೆ ಈಗ? 15ನೇ ಪ್ರಶ್ನೆಗೆ ಹೋಗೋಣ. ಹಾ, ಇದನ್ನ ಅಲ್ಫಾಬೆಟಿಕಲಿ ಕೇಳ್ತೀನಿ, ನೋಡೋಣ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರ ಅಂತ ನೋಡ್ತೀನಿ. ಆಲ್ಫಾಬೆಟ್ಸ್ ಬರ್ತಾವಲ್ಲ ಎಲ್ರಿಗೂ? ಬರ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಟೀಚರ್ ದಿವ್ಯಾ ಮೇಡಮ್ ಇರ್ತಾರಲ್ಲ ಅವ್ರಿಗೆ ಕೇಳಬೇಕು. ಗೊತ್ತಾಯ್ತು? ಅದಾರ ಇಲ್ಲಿ ಗೊತ್ತಾರಿಲ್ಲ ನಿಮ್ಗವರು? ಹಾ, ರೈಟ್. ನೋಡೋಣ ಈಗ ಯಾರು ಬಿಡಿಸ್ತೀರಿ. ಏನಿದು? ವೆರಿ ಗುಡ್. ಇದು ಏನು? ಗುಡ್ ಇಲ್ಲ, ಗುಡ್ ಅದು ಇಲ್ಲ, ಗುಡ್ ಅಕ್ಕಿ ಗುಡ್ ಅಲ್ಲ ನೋಡು. ಏನಿದು? ಏನಿದು? ಎಸ್, ಇದು ಪ್ರಾಬ್ಲಮ್ ಫಿಗರ್. ಈಗ ಆನ್ಸರ್ ಫಿಗರ್ ಅಲ್ಲಿ ನೋಡೋಣ. ಯಾವುದು? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಇಲ್ಲಿ ಏನ್ ಕೇಳ್ಯಾರ ಪ್ರಾಬ್ಲಮ್ ಫಿಗರ್ ಅಲ್ಲಿ? ಏನ್ ಬರ್ದಾರ ಇಲ್ಲಿ ಬಾಕ್ಸ್ ಅಲ್ಲಿ? ಗಾಡ್. ಹೌದಾ? ಗಾಡ್ ಅಂದ್ರೆ ಏನು? ಗಾಡ್ ಅಂದ್ರೆ ಏನು? ಅದನ್ನ ಫೋಕಸ್ ಹೇಳತ್ತಿರ್ಲ. ಎಸ್. ಈ ಗಾಡ್ ಸ್ಪೆಲ್ಲಿಂಗ್ ಗೆ ಮ್ಯಾಚ್ ಆಗುವಂತರ ABCD ಅಲ್ಲಿ ಯಾವ ಬಾಕ್ಸ್ ಅಲ್ಲಿ ಮ್ಯಾಚ್ ಆಗುತ್ತೆ ಹೇಳ್ರಿ? ಎಸ್, ಆಪ್ಷನ್ ಸಿ ಅಲ್ಲಿ ಮ್ಯಾಚ್ ಆಗುತ್ತೆ. ಹೌದಾ? ಆದ್ರಿಂದ ನಾವೇನ್ ಮಾಡ್ಬೋದು ಈಗ? ಆಪ್ಷನ್ ಸಿ ಅನ್ನ ಶೇಡ್ ಮಾಡ್ಬೋದಾ? ಮಾಡ್ಬೋದು. ಎಸ್, ವೆರಿ ಗುಡ್. ಮಾಡಿದ್ರಿ? ಹಾ, ಬೇಗ ಮಾಡ್ಕೊಳ್ರಿ. ಎಸ್, ಇವತ್ತು ಒಟ್ಟಾರೆಯಾಗಿ ನಾವು ಸಿಮಿಲಾರಿಟಿ ಆರ್ ಫಿಗರ್ ಮ್ಯಾಚಿಂಗ್ ಅಲ್ಲಿ ಒಟ್ಟು ನಾವು 15 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ನಾಳಿನ ತರಗತಿಯಲ್ಲಿ ಇನ್ನೂ 10 ರಿಂದ 15 ಪ್ರಶ್ನೆಗಳನ್ನ ಚರ್ಚೆ ಮಾಡಿ ಈ ಚಾಪ್ಟರ್ ಮುಗಿಸಿ ಈ ಯೂನಿಟ್ ಪಾರ್ಟ್ 2 ಮುಗಿಸ್ಕೊಂಡು ಪಾರ್ಟ್ 3ಗೆ ಹೆಜ್ಜೆ ಇಡೋಣ. ಆಗ್ಬೋದಾ? ಎಸ್. ಆನ್ಲೈನ್ ಅಲ್ಲಿ ಭಾಗವಹಿಸೋರು ನೀವೆಲ್ಲ ನಿನ್ನೆ ಹೋಮ್ವರ್ಕ್ ಮಾಡಿರಲ್ಲ ಎಲ್ರು? ಎಸ್, ವೆರಿ ಗುಡ್. ಮಾಡಿರಲ್ಲ? ಎಸ್. ಆನ್ಲೈನ್ ಅಲ್ಲಿ ಕೂಡ ಯಾರು ಮಕ್ಕಳು ಭಾಗವಹಿಸಿರ್ತೀರಿ ದಯವಿಟ್ಟು ಪಾಲಕರು
ನಿನ್ನೆ ಅವರಿಗೆ ಒಂದು 10 ಎಕ್ಸಾಂಪಲ್ಸ್ಗಳನ್ನು ಬಿಡಿಸೋದಕ್ಕೆ ಹೇಳಿತ್ತು. ಅದನ್ನ ಗಮನಿಸ್ಬೇಕಂತ ವಿನಂತಿಸ್ಕೊಳ್ತಾ, ಇನ್ ಕೇಸ್ ನಿಮಗೆ ಗಮನಿಸಕ್ಕಾಗಿಲ್ಲ ಅಂದ್ರೂ ನಮ್ಮ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ರಿ, ಅದನ್ನ ನಾವೇ ಚೆಕ್ ಮಾಡಿ ರಿಟರ್ನ್ ಗ್ರೂಪ್ ಅಲ್ಲೇ ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ನಾಳಿನ ತರಗತಿಯಲ್ಲಿ ನಾವೆಲ್ಲರೂ ಸೇರೋಣ. ನಾಳಿನ ತರಗತಿಗೆ ಎಲ್ಲರೂ ರೆಡಿಯಾಗಿ ಬರ್ತೀರಿ ಮತ್ತೆ? ವೆರಿ ಗುಡ್. ಆದಷ್ಟು ಬೇಗ ನಾಳಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.